ಚಿಕ್ಕಾಗಿದೆ, ಅದು ಬೇಡ ಸರ್. ಇಲ್ಲ ಆದ್ರೂ ಒಂದು ಅಫಿಷಿಯಲ್ ಒಂದು ಪ್ರೆಸ್ ರಿಲೀಸ್ ಹೋಗ್ತದೆ, ಡೂಸ್ ಅಂಡ್ ಡೋಂಟ್ಸ್. ಅವರು ಕೂಡ ಅವರು ಅಷ್ಟೇ ಹೇಳಿರೋದು. ಅವರು ಕೂಡ ಹೇಳಿದ್ದಾರೆ ಇವತ್ತು ಇದು ಈ ಎಲ್ಲೂ ಕೂಡ ದೇಶದಲ್ಲಿ ಈ ಏನು ಇನ್ಫ್ಲೂಯೆನ್ಸಾ ಲಿಂಕ್ಡ್ ಲೈಕ್ ಇಲ್ನೆಸಸ್ ಇದೆ, ILI ಕೇಸಸ್ ಏನಿದೆ, ಎಲ್ಲೂ ಕೂಡ ದೇಶದಲ್ಲಿ ವಿಶೇಷವಾದಂತ ರೀತಿಯಾಗಿ ಹೆಚ್ಚಾಗಿರೋದು ಕಾಣ್ತಾ ಇಲ್ಲ. ದೇರ್ ಹಸ್ ಬಿನ್ ನೋ ಅನ್ಯೂಶುವಲ್ ಸರ್ಜ್ ಆಫ್ ಕೇಸಸ್ ಇನ್ ಇಂಡಿಯಾ ಅಂತ ಅವರು ಹೇಳಿರೋದು. ರೆಗ್ಯುಲರ್ ಆಗಿ ಇದೆ, ಎಲ್ಲೂ ಕೂಡ ಆತರ ಏನು ವಿಶೇಷವಾದಂತ ಪ್ರಕರಣಗಳು ಇಡೀ ದೇಶ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಅಂತ ಅವರು ಅದೇ ಹೇಳಿದ್ದಾರೆ. ಸೊ ಮಿಕ್ಕಿದ್ದನ್ನ ಅವರು ಎಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಟ್ರೆಂಡ್ಸ್ ವರ್ಲ್ಡ್ ವೈಡ್ ಎಲ್ಲ ಏನ್ ನಡೀತದೆ ಅದು ಕೂಡ ಟ್ರೆಂಡ್ಸ್ ನಾವು ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತೂ ಹೇಳಿದ್ದಾರೆ. ಮತ್ತು ನಮ್ಮಲ್ಲಿ ಎಲ್ಲ ಕೂಡ ವ್ಯವಸ್ಥೆಗಳಿದೆ. ಯಾಕಂತ ಹೇಳಿದ್ರೆ ಕೋವಿಡ್ಗೆ ಇದು ಆ ತರ ಸನ್ನಿವೇಶ ಬಂದಾಗ ಇದು ಕೋವಿಡ್ ತರನೇ ಇರುವಂತ ಒಂದು ಲಿಂಕ್ಡ್ ಇಲ್ನೆಸ್ ಅಂತ ಹೇಳ್ಬೋದು, ಆ ಟೈಪ್. ಸೊ ಆ ತರ ಏನಾದ್ರು ಅಪಾಯಕಾರಿ ಸನ್ನಿವೇಶ ಬಂದಾಗ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದಟ್. ಬಟ್ ಈ ಸದ್ಯಕ್ಕೆ ಆ ತರ ಏನೂ ಇಲ್ಲ. ಈಗ ಐಸೋಲೇಷನ್ ವಾರ್ಡ್ಸ್ ಮಾಡುವಂತದ್ದು, ಟೆಸ್ಟಿಂಗ್ ಕಿಟ್ಸ್ ಮತ್ತು PPE ಕಿಟ್ಸ್ ಮತ್ತೆ RT-PCR ಏನೇನ್ ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ ಇನ್ ಪ್ಲೇಸ್ ಇದೆ, ಮಾಡ್ಕೋಬಹುದು. ಬಟ್ ಆ ಸಿಚುವೇಶನ್ ಇಲ್ಲ ಈಗ. ಸೊ ದಯವಿಟ್ಟು ನಾವು ಆ ತರದಕ್ಕೆ ನಾವು ಅದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ನೋಡಿ, ಯಾವುದೇ ವೈರಾಣು ಸ್ಪ್ರೆಡ್ ಆಗಿ ಆಗ್ತದೆ. ವೈರಸ್ ಅಂತ ಹೇಳಿದ್ರೆ ಅದು ಇನ್ಫ್ಲೂಯೆನ್ಸ್, ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆ. ಯಾವುದೇ ಕಾಲ ಈಗ ನನಗೂ ಸ್ವಲ್ಪ ಕಫ ಇದೆ ಈಗ, ಆಯ್ತಾ, ನನ್ನ ಹತ್ರ ಜಾಸ್ತಿ ಬರಬೇಡಿ, ನೀವೀಗ ಸ್ವಲ್ಪ ದೂರ ಇರಿ, ಅಷ್ಟೇ ಹೇಳ್ಬೋದು ನಾವು. ಏನು ಇಲ್ಲ, ಏನು ಸದ್ಯಕ್ಕೆ ಸಹಜವಾದಂತ ರೀತಿಯಾಗಿ ಇರಿ. ಮತ್ತು ಏನು ಅಂತ ಹೇಳಿದ್ರೆ ಸ್ವಲ್ಪ ನಾವು ಏನಾದ್ರು ಈ ತರ ಈ ಡೂಸ್ ಅಂಡ್ ಡೋಂಟ್ಸ್ ಇದೆ, ನಾವು ಅದನ್ನ ರಿಲೀಸ್ ಮಾಡ್ತೀವಿ. ಸೊ ಯಾರಿಗಾದ್ರೂ ನೀವು ನೆಗಡಿ ಇದ್ರೆ ಸ್ವಲ್ಪ ಹುಷಾರಾಗಿರಿ. ನೀವು ಎಲ್ಲಾದ್ರೂ ಆಚೆ ಓಡಾಡ್ತೀರಾ, ಸ್ವಲ್ಪ ಕೈಯನ್ನ ತೊಳ್ಕೊಂಡು ಹೈಜೀನಿಕ್ ಕಂಡಿದ್ರೆ ನೀವು ಉಪಯೋಗ ಮಾಡಿ. ಎಲ್ಲದಕ್ಕೂ ಒಳ್ಳೇದು, ಈ ಒಂದೇ ವೈರಸ್ಗಲ್ಲ, ಯಾವುದೇ ಬೇರೆ ಇದಕ್ಕೂ ಕೂಡ ಒಳ್ಳೇದೇ ಅದು. ಸೊ ಈ ತರ ಹೆಚ್ಚು ನೀರು ಕುಡೀರಿ, ಒಳ್ಳೆ ಆಹಾರ ತಿನ್ನಿ, ಮತ್ತು ಜಾಸ್ತಿ ಇರುವಂತ ಜನಸಾಂದ್ರತೆ ಇರುವ ಪ್ರದೇಶಗಳು ಹೆಚ್ಚಾಗಿ ಓಡಾಡಬೇಡಿ. ಅದು ಎಲ್ಲದಕ್ಕೂ ಕೂಡ ಅನುಕೂಲ. ಬಟ್ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ನಾವು ಇನ್ನೂ ಏನು ವಿಶೇಷವಾದಂತ ಒಂದು ನಾವು ಹೀಗೇನೆ ಮಾಡಬೇಕು ಅಂತ ಹೇಳುವಂತ ಸನ್ನಿವೇಶ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.